ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಪ್ರೀತಿಯಲ್ಲಿ ನೀವು ಏನು ನಿರ್ಧಾರ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೂ ಕೂಡ ಬಿಲಿವಾ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ನವೆಂಬರ್ 5ನೇ ತಾರೀಕಿಗೆ ಮನಿ ಬಾಲ್ ರಿಚುವಲ್ ನಡೀತಾ ಇದೆ ಅಲ್ವಾ. ಇನ್ನು ಕೇವಲ 5 ಅಥವಾ 5 ದಿನದವರೆಗೆ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಜಾಯಿನ್ ಆಗಲಿಕ್ಕೆ. ಆದಷ್ಟು ಬೇಗ ಜಾಯಿನ್ ಆಗಿ, ಮಿಸ್ ಮಾಡ್ಕೊಳ್ಬೇಡಿ. ಇದು ಕಾರ್ತಿಕ ಹುಣ್ಣಿಮೆ ದಿನ ಆಗ್ತಿರುವಂಥದ್ದು. ಬ್ಯೂಟಿಫುಲ್ ಆಗಿ ಲಕ್ಷ್ಮಿನ ನಿಮ್ಮ ಮನೆಗೆ ಬರಮಾಡ್ಕೊಳ್ಲಿಕ್ಕೆ ಈ ಒಂದು ಮನಿ ಬೌಲ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಸಾಲಗಳಿಂದ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸಾಲಗಳು ಏನೇ ಇದ್ರೂ ಕೂಡ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಡೋಂಟ್ ವರಿ ಆ್ಯಂಡ್ ಧೈರ್ಯವಾಗಿರಿ. ಓಕೆ, ಆ್ಯಂಡ್ ಅವಕಾಶಗಳಿರ್ಬೋದು, ಬಿಸ್ನೆಸ್ಸಲ್ಲಿ ಗ್ರೋತ್ ಪಡಿಲಿಕ್ಕಿರ್ಬೋದು, ಹಣದ ಒಂದು ಹರಿವು ಜಾಸ್ತಿ ಆಗಲಿಕ್ಕೆ ಈ ಒಂದು ಮನಿ ಬಾಲ್ ರಿಚುವಲ್ಸ್ ನೀವು ಜಾಯಿನ್ ಆಗಬಹುದು ಆ್ಯಂಡ್ ಇದನ್ನು ಯೂಸ್ಫುಲ್ ಪಡ್ಕೊಳ್ಬೋದು. ಇದರ ಒಂದು ಏನು ಮಹತ್ವ ಏನಿದೆ ಪ್ರತಿಯೊಂದು ಈ ಡೀಟೇಲ್ ಆಗಿ ನೀವು ಸೆಷನಲ್ಲಿ ಕಲಿತೀರಾ. ಬಟ್ ಈ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಒಂದು ಮನಿ ಬಾಲ್ ರಿಚುವಲ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ಹಾಗೆ ಕಾರ್ಡ್ ಕಟಿಂಗ್ ರಿಚುವಲ್ಸ್ ಕೂಡ ನಡೀತಿದೆ ನವೆಂಬರ್ 8ನೇ ತಾರೀಕಿಗೆ ಶನಿವಾರ ಸಂಜೆ 6 ಗಂಟೆ ಅಷ್ಟೊತ್ತಿಗೆ. ಇದು 1 ಅವರ್ ಅಥವಾ 1.5 ಅವರ್ ಟೈಮಿಂಗ್ಸ್ ಆಗ್ಬಹುದು. ಸೊ ಯಾರೆಲ್ಲ ಜಾಯಿನ್ ಆಗ್ಬೇಕಂತ ಇದ್ದೀರಾ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇದ್ದಂಥ 3ನೇ ವ್ಯಕ್ತಿನ ರಿಮೂವ್ ಮಾಡೋದಕ್ಕೆ, ಹಾಗೆ ನಿಮ್ಮ ರಿಲೇಶನ್ಶಿಪ್ನ ಹೀಲ್ ಮಾಡೋದಕ್ಕೆ ಆ್ಯಂಡ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು, ಆ ನೆಗೆಟಿವ್ಸ್ ಎನರ್ಜೀಸ್ ಏನಿದೆ ನಿಮ್ಮಿಬ್ರು ಮಧ್ಯೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ, ರಿಮೂವ್ ಮಾಡೋದಕ್ಕೆ ಈ ಒಂದು ಕಾರ್ಡ್ ಕಟಿಂಗ್ ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರೆಲ್ಲ ಜಾಯಿನ್ ಆಗಬೇಕಂತಿದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ರಿಚುವಲ್ಸ್ಗಳಿಗೆ ಜಾಯಿನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು. ಎಸ್, ಈ ಒಂದು ಪ್ರೀತಿಯಲ್ಲಿ ನೀವು ಏನು ನಿರ್ಧಾರ ತಗೊಳ್ಬೇಕು ಅನ್ನೋದನ್ನು ಚೆಕ್ ಮಾಡೋಣ. ಇಲ್ಲಿ ನಿಮ್ಮ ಪ್ರೀತಿ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ನಿಮ್ಮ ಪ್ರೀತಿನ ನೆನಪಿಸ್ಕೊಳ್ಳಿ, ಸಂಬಂಧನ ನೆನಪಿಸ್ಕೊಳ್ಳಿ. ಓಕೆ, ಎಸ್, ಓಕೆ. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಕಂಪ್ಲೀಟ್ ಆಗಿ ಭಯದಿಂದ ಮೂವ್ ಆನ್ ಆಗಿಬಿಡ್ಬೇಕು ಆ್ಯಂಡ್ ಕೆಲವೊಬ್ರು ಬೇಜಾರಿಂದ ಮೂವ್ ಆನ್ ಆಗಿಬಿಡ್ಬೇಕು. ಸಾಕು, ಇನ್ನು ಇದರಲ್ಲಿ ವೆಯ್ಟ್ ಮಾಡೋದಕ್ಕೆ ನನಗೆ ಆಗಲ್ಲ, ಈ ರೀತಿಯಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇನ್ನು ಕೆಲವೊಬ್ರು ಎನರ್ಜಿಲಿ ಮುಂದೆ ಏನಾಗ್ಬೋದಪ್ಪ, ಈ ಪರ್ಸನ್ ಬರೋದೇ ಇಲ್ವಾ ನನ್ನ ಲೈಫಲ್ಲಿ, ಬಿಟ್ಟು ಹೋಗ್ಬಿಟ್ರಾ, ಇನ್ನು ಯಾವಾಗಪ್ಪ ಇವ್ರನ್ನ ನಾನು ಮಾತಾಡ್ಸೋದು, ಈ ರೀತಿಯಾದಂಥ ಒಂದು ಎನರ್ಜಿ ಕೂಡ ಇದೆ ಇಲ್ಲಿ. ಓಕೆ, ಇಲ್ಲಿ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಅವರು ವಾಪಸ್ ಬಂದೇ ಬರ್ತಾರೆ, ನನಗೆ ಗೊತ್ತಿದೆ ಅವ್ರು ಎಲ್ಲೂ ಹೋಗಲ್ಲ, ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಖಂಡಿತವಾಗಿಯೂ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಓಕೆ, ನಿಮ್ಮ ನಿರೀಕ್ಷೆ ಏನಿದೆ ಅದನ್ನು ಬಿಡಬೇಡಿ. ಇಲ್ಲಿ ಮೂವ್ ಆನ್ ಆಗ್ತೀನಿ ಅಂತ ಹೇಳಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ಅದನ್ನು ಫಸ್ಟು ಸ್ಟಾಪ್ ಮಾಡಿ, ಆ ಯೋಚನೆನ ಸ್ಟಾಪ್ ಮಾಡಿ. ಇಲ್ಲಿ ಕೆಲವೊಬ್ಬರಿಗೆ ಓವರ್ ಥಿಂಕಿಂಗ್ ಕೂಡ ಬರ್ತಾ ಇದೆ, ನೋಡ್ಬೋದು ಹಾರ್ಟ್ ಇಲ್ಲಿ. ಓಕೆ, ಸೊ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಬರ್ತಿರೋಂಥ ಮೆಸೇಜ್ ಬಂದುಬಿಟ್ಟು ಅವರು ನಿಮ್ಮ ಜೊತೆಗೆ ಇದ್ದಾರೆ. ಓಕೆನಾ. ಸೊ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಕಾಂಟ್ಯಾಕ್ಟ್ ಇಲ್ಲದೆ ಇರಬಹುದು, ಮಾತಾಡ್ದೇ ಇರಬಹುದು, ನಿಮ್ಮನ್ನು ಅವರು ದೂರ ಮಾಡಿರ್ಬೋದು. ಬಟ್ ಇಲ್ಲಿ ಅವ್ರ ಮನಸ್ಸಲ್ಲಿ ಅವ್ರು ಯಾವಾಗಲೂ ನಿಮ್ಮ ಜೊತೆನೇ ಇದ್ದಾರೆ ಕೂಡ ಇವಾಗ್ಲೂ. ಓಕೆ, ಆ್ಯಂಡ್ ಇಲ್ಲಿ ದೂರ ಆಗುವಂಥ ಯೋಚನೆನ ನೀವಿಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಸ್ಟಾಪ್ ಮಾಡಿ. ಓಕೆ, ಇಲ್ಲಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಇಲ್ಲಿ ಓವರ್ ಥಿಂಕಿಂಗ್ ಅಂತ ಹೇಳಿದ್ರೆ ಟೂ ಮಚ್ ಆಯಿತು. ಇಲ್ಲಿ ಕೆಲವೊಬ್ರು ಓವರ್ ಥಿಂಕಿಂಗ್ ಅಂತ ಹೇಳಿದ್ರೆ ಅವರಿನ್ನು ಬರೋದೇ ಇಲ್ಲ, ಅಥವಾ ಇದರಲ್ಲಿ ಎಷ್ಟೇ ವೆಯ್ಟ್ ಮಾಡಿದ್ರು ಅಷ್ಟೇ ಸಮಥಿಂಗ್ ತುಂಬ ನೆಗೆಟಿವ್ ಆಗಿ ನಿಮ್ಮ ಪರ್ಸನ್ ಬಗ್ಗೆನೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಪರ್ಸನ್ ನಿಮಗೆ ಸ್ಟಾರ್ಟಿಂಗಲ್ಲಿ ಏನೆಲ್ಲ ಮಾತಾಡಿದ್ರು, ಅಂದರೆ ಎಷ್ಟೆಲ್ಲ ಪ್ರೀತಿ ಕೊಟ್ಟಿದ್ರು, ಸೊ ನೀವು ಅವ್ರಿಗೆ ಎಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದೀರಾ ಅದೆಲ್ಲದನ್ನು ನೆನಪಿಸ್ಕೊಳ್ಳಿ. ನೋಡ್ಬೋದು ಇಲ್ಲಿ ಎಷ್ಟೊಂದು ಹಾರ್ಟ್ಗಳು ಬರ್ತಾ ಇದೆ. ಓಕೆ, ನಿಮ್ಮಿಬ್ಬರ ಮಧ್ಯೆ ಆ ಒಂದು ಪ್ರೀತಿ ಇರೋದಕ್ಕೆ ಅಲ್ವಾ ಅಷ್ಟೊಂದು ಪ್ರೀತಿಯ ಭಾವನೆಗಳನ್ನ ಶೇರ್ ಮಾಡ್ಕೊಂಡಿದ್ದಂಥದ್ದು. ಸೊ ಇವಾಗ ಏನೋ ಒಂದು ಪರಿಸ್ಥಿತಿ ಕೆಟ್ಟದಾಗಿದೆ ಅಥವಾ ಪರಿಸ್ಥಿತಿ ಏನೋ ನಿಮಗೆ ಹೊಂದಾಣಿಕೆ ಆಗುವಾಗ ಇಲ್ಲ ಅಂದ ತಕ್ಷಣ ಆ ವ್ಯಕ್ತಿ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಓವರ್ ಥಿಂಕಿಂಗ್ ಮಾಡೋದು, ಅಥವಾ ಸಂಬಂಧನ ಬಿಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ. ಆ ಒಂದು ಬಿಡ್ತೀನಿ ಅನ್ನೋದ್ರಲ್ಲಿ ಏನು ನಿಮಗೆ ಖುಷಿ ಸಿಗ್ತಿದೆಯೋ ಗೊತ್ತಿಲ್ಲ, ಬಟ್ ನೀವು ಇಲ್ಲಿ ತುಂಬ ಬಿಡ್ತೀನಿ ಅನ್ನೋಂಥ ನಿರ್ಧಾರಗಳನ್ನ ಮಾಡ್ತಾ ಇದ್ದೀರಾ. ಅದನ್ನು ಸ್ಟಾಪ್ ಮಾಡಿ ಅನ್ನೋಂಥ ಒಂದು ಎನರ್ಜಿ ನಿಮಗೆ ಇಲ್ಲಿ ಬರ್ತಾ ಇದೆ. ಓಕೆ,
ಓಕೆ. ಇಲ್ಲಿ ರಾಶಿಗಳಂತ ನೋಡಿದಾಗ ತುಲಾ ರಾಶಿಯವರ ಪ್ರೆಸೆನ್ಸ್ ಇದೆ, ಮಕರ ರಾಶಿಯವರ ಪ್ರೆಸೆನ್ಸ್ ಇದೆ, ಮೇಷ ರಾಶಿಯವರ ಪ್ರೆಸೆನ್ಸ್ ಇದೆ, ಧನಸ್ಸು ರಾಶಿಯವರ ಪ್ರೆಸೆನ್ಸ್ ಇದೆ, ಆ್ಯಂಡ್ ಕರ್ಕಾಟಕ ರಾಶಿ, ಮೀನ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ. ಕೆ ಲೆಟರ್, ಜೆ ಲೆಟರ್, ಹೆಚ್ ಲೆಟರ್, ಐ ಲೆಟರ್, ವಿ ಲೆಟರ್, ಎ, ಜೆ, ಎಸ್, ಎನ್ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಬರ್ತಾ ಇದೆ. ಓಕೆ. ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ. ಸಮಥಿಂಗ್ ಫ್ಲೇಮ್ ಡ್ಯಾನ್ಸ್ ಮಾಡ್ತಾ ಇದೆ. ಮನಸ್ಸು ಚಂಚಲವಾಗ್ತಿದೆ, ನಿಮಗೆ ಸ್ಥಿಮಿತವಾಗಿ ಸಿಗ್ತಾ ಇಲ್ಲ. ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತಿರೋದು, ಒಂದ್ಸಲ ಯೋಚನೆ ಮಾಡಿದಾಗ ಇನ್ನೊಂದ್ಸಲ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಎನರ್ಜಿ ತುಂಬಾನೇ ಡಿಸ್ಟರ್ಬ್ ಆಗ್ತಿರೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದೀರಾ. ಓವರ್ ಥಿಂಕಿಂಗ್ ಏನೋ ಡಿಸ್ಟರ್ಬ್ ಆಗ್ತಿರ್ಬೋದು. ಕೆಲವೊಬ್ರು ಬೇರೆಯವ್ರ ಮಾತನ್ನ ಕೇಳ್ಬಿಟ್ಟು ನಿಮಗೆ ಡಿಸ್ಟರ್ಬ್ ಆಗ್ತಿರ್ಬೋದು. ಅಂದರೆ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅವ್ನು ಈ ಥರ ಮಾಡ್ತಿದ್ದಾನೆ, ಅವಳು ಈ ಥರ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನಿಮಗೆಲ್ಲೋ ಕೆಲವೊಂದು ಆ ಮಾತನ್ನ ಕೇಳಿ ನಿಮ್ಗೆ ಡಿಸ್ಟರ್ಬ್ ಆಗ್ತಾ ಇರ್ಬೋದು. ಸೊ ಆದಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿರಿ. ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. 4 ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಕಪ್ಸ್, 6 ಆಫ್ ಪೆಂಟಿಕಲ್, ಜಸ್ಟಿಸ್ ಕಾರ್ಡ್. ವಾವ್, ಸೂಪರ್. ಯೋಚನೆ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಅತಿಯಾಗಿ ಯೋಚನೆ ಮಾಡಬೇಡಿ. ಓಕೆನಾ. ಕ್ವೀನ್ ಆಫ್ ಪೆಂಟಿಕಲ್, ದ ಎಂಪರರ್. ಈಗೋ ಜಾಸ್ತಿ ಕಾಣಿಸ್ತಿದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ. ಓಕೆ. ಈಗ ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋಕ್ಕೂ ಕಾರಣ ಈಗೋ ಅಂತಾನೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ. ಪೇಜ್ ಆಫ್ ಸಾರ್ಟ್ಸ್, ಫೈರ್ ಸೈನ್ ಜಾಸ್ತಿ ಇದ್ದೀರಾ. ಸಿಂಹರಾಶಿ, ಮೇಷರಾಶಿ, ಈ ಒಂದು ಫೈರ್ ಸೈನ್. ಓಕೆ. ಒಂದು ಕಾರ್ಡ್ ತೆಗಿಬೇಕು ಅನ್ನಿಸ್ತಿದೆ, ನೋಡೋಣ. ಓ ಮೈ ಗಾಡ್, ದ ಟವರ್ ಕಾರ್ಡ್ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ 5 ಆಫ್ ಸಾರ್ಟ್ಸ್. ಓಕೆ. ಎಸ್, ಈ ಕಾರ್ಡನ್ನು ಈ ಕಡೆ ಇಡೋಣ. ಓಕೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಆ್ಯಂಡ್ ಲಾಸ್ಟ್ ಕಾರ್ಡಲ್ಲಿ ನನಗೆ ಬಂದಿರುವಂಥದ್ದು ದ ಟವರ್ ಕಾರ್ಡ್. ಓಕೆ. ಒನ್ ಥಿಂಗ್ ಇಲ್ಲಿ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅಥವಾ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇದರಲ್ಲಿ ಗೊಂದಲಗಳು ಜಾಸ್ತಿ ಇದೆ. ಆ್ಯಂಡ್ ಇಲ್ಲಿ ಸಮಥಿಂಗ್ ನಿಮ್ಮ ಪರ್ಸನಿಗಿರ್ಬೋದು, ನಿಮಗಿರ್ಬೋದು, ಗೊಂದಲ ಜಾಸ್ತಿ ಇರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ. ಕನ್ಫ್ಯೂಷನ್ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ಅವರಿಗೆ ಸಮಯ ಬೇಕಾಗಿದೆ. ಕೆಲವೊಬ್ರು ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರಿಗೆ ಟೈಮ್ ಕೊಡ್ತಾ ಇಲ್ಲ. ಅವ್ರು ಯೋಚನೆ ಮಾಡೋದಕ್ಕೂ ಟೈಮ್ ಕೊಡ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಓಕೆ, ಅವರಿಗೆ ಯೋಚನೆ ಮಾಡೋದಕ್ಕೂ ಟೈಮ್ ಕೊಡ್ತಾ ಇಲ್ಲ, ಮಾತಾಡೋದಕ್ಕೂ ಕೂಡ ಇಲ್ಲಿ ಟೈಮ್ ಕೊಡ್ತಾ ಇಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಸೊ ಇಲ್ಲಿ ನಿಮಗೆ ಮೆಸೇಜ್ ಆಗಿ ಬರ್ತಾ ಇರೋವಂಥದ್ದು, ಗೈಡೆನ್ಸ್ ಮೆಸೇಜ್ ಆಗಿ ಬರ್ತಿರುವಂಥದ್ದು, ಟೈಮ್ ಕೊಡಿ, ಅವರಿಗೆ ಸ್ವಲ್ಪ ಸಮಯ ಕೊಡಿ, ಪ್ರೀತಿಯಲ್ಲಿ ನಂಬಿಕೆ ಇಡಿ, ನಂಬಿಕೆನ ಕಳ್ಕೊಬೇಡಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ವೆಯ್ಟ್ 1 ಮಿನಿಟ್, ನಾನು ಇಲ್ಲಿ ಕ್ಯಾಂಡಲ್ನ ಹಚ್ತಾ ಇದ್ದೀನಿ. ಓಕೆ. ಎಸ್, ಯಾ, ಓಕೆ. ಇಲ್ಲಿ ಸಮಯ ಕೊಡಿ, ನಂಬಿಕೆ ಇರಲಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಇನ್ ಫ್ಯೂಚರಲ್ಲಿ ನೋಡಿದಾಗ ನಿಮ್ಮ ಪರ್ಸನ್, ಈಗ ನೀವಿಬ್ರು ಸಪ್ರೇಷನಲ್ಲಿ ಇದ್ದೀರಾ, ಮಾತಾಡ್ತಾ ಇಲ್ಲ, ದೂರ ಇದ್ದೀರಾ ಅಂತ ಹೇಳಿದ್ರೆ, ಓಕೆ, ನಿಮಗೆ ನೀವು ಸಪ್ರೇಷನಲ್ಲಿ ಯಾರೆಲ್ಲ ಇದ್ದೀರಾ, ದೂರದಲ್ಲಿ ಯಾರೆಲ್ಲ ಇದ್ದೀರಾ, ನಿಮಗೆ ಬರ್ತಿರೋಂಥ ಒಂದು ಗೈಡೆನ್ಸ್ ಮೆಸೇಜ್ ಬಂದು ಯೂನಿವರ್ಸ್ ನಿಮ್ಮಿಬ್ರನ್ನ ಮತ್ತೆ ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಬರ್ತಿರೋ ಕಾರಣ ಈ ಒಂದು ಮೆಸೇಜ್ ಇಲ್ಲಿ ಎಲ್ಲ ಬ್ಯೂಟಿಫುಲ್ ಸೋಲಿಗೆ ಕನೆಕ್ಟ್ ಆಗುತ್ತೆ. ಓಕೆ. ನಿಮ್ಮನ್ನ ಒಂದು ಮಾಡೋದಕ್ಕೆ ಯೂನಿವರ್ಸ್ ಪ್ರಯತ್ನ ಮಾಡ್ತಾ ಇದ್ದಾರೆ.
ಓಕೆನಾ? ಸೊ ಯೂನಿವರ್ಸಿಗೆ ನೀವು ಅಡ್ಡ ಹಾಕ್ಬೇಡಿ. ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಏನೋ ಒಂದು ಮಿರಾಕಲ್ ನಡೀತಾ ಇದ್ರು, ಅದನ್ನ ನೀವೇ ಬ್ರೇಕ್ ಮಾಡ್ತಾ ಇದ್ದೀರಾ. ಸಾರಿ. ಅಂದ್ರೆ ಯೂನಿವರ್ಸ್ ನಿಮಗೆ ಸಹಾಯ ಮಾಡ್ತಿದ್ರು ಕೂಡ ನೀವು ಅದನ್ನ ಏನು ಸಮಥಿಂಗ್ ನಿಮ್ಮ ಈಗೋಯಿಂದ ಅಥವಾ ನಿಮ್ಮ ಒಂದು ದುಡುಕು ನಿರ್ಧಾರಗಳಿಂದ ಅಥವಾ ದುಡುಕಾಗಿ ಮಾತಾಡೋದ್ರಿಂದ, ಅತಿಯಾಗಿ ಮಾತಾಡೋದ್ರಿಂದ, ಕೋಪ ಮಾಡ್ಕೊಳ್ಳೋದ್ರಿಂದ ಅದನ್ನ ಬ್ರೇಕ್ ಮಾಡ್ತಾ ಇದ್ದೀರಾ. ಸ್ವಲ್ಪ ತಾಳ್ಮೆಯಿಂದ ಇರಿ. ಯೂನಿವರ್ಸಿಗೆ ಸ್ವಲ್ಪ ಟೈಮ್ ಕೊಡಿ. ಯೂನಿವರ್ಸ್ ನಿಮ್ಮ ಲೈಫಲ್ಲಿ ನಿಮ್ಮಿಬ್ರನ್ನ ಒಂದು ಮಾಡೋದಕ್ಕೆ ನೋಡ್ತಾ ಇದ್ರೆ, ನೀವಿಬ್ರು ಏನ್ ಮಾಡ್ತಿದ್ರ ಅಂದ್ರೆ ನಿಮ್ಮ ಈಗೋ ಇಂದ ಜಗಳದಿಂದ ನೀವಿಬ್ರು ಮತ್ತೆ ಮತ್ತೆ ದೂರ ಆಗ್ತಾ ಇದ್ದೀರಾ. ಸೊ ಯೂನಿವರ್ಸಿಗೆ ಸ್ವಲ್ಪ ಟೈಮ್ ಕೊಡಿ. ಅಂದ್ರೆ ಯೂನಿವರ್ಸ್ ನಿಮಗೇನು ಕೆಲವೊಂದು ಸೈನ್ಗಳನ್ನ ಕೊಡ್ತಾ ಇದ್ದಾರೆ, ಅದನ್ನ ನೀವು ಆಲನೆ ಮಾಡಿ ಪಾಲಿಸಿ ಅದನ್ನ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಭಾವನಾತ್ಮಕವಾಗಿ ನಿಮ್ಮ ಹತ್ರ ಮತ್ತೆ ವಾಪಸ್ ರಿಟರ್ನ್ ಬರ್ತಾ ಇದ್ದಾರೆ. ಅವರು ಹೃದಯದಿಂದ ಅವ್ರ ಪ್ರೀತಿನ ನಿಮ್ಮ ಹತ್ರ ವ್ಯಕ್ತಪಡಿಸ್ತಾರೆ. ಅಂಡ್ ಓಕೆ, ಅವರು ಕುಟುಂಬದವ್ರ ಜೊತೆಗೆ ಮಾತಾಡಿ ಈ ಒಂದು ಪ್ರೀತಿನ ದೀರ್ಘಕಾಲದವರೆಗೆ ತಗೊಂಡು ಹೋಗೋದಿಕ್ಕೆ, ಈ ಸಂಬಂಧವನ್ನ ದೀರ್ಘಕಾಲದವರೆಗೆ ತಗೊಂಡು ಹೋಗೋದಿಕ್ಕೆ ಸಮಥಿಂಗ್ ಏನೋ ಒಂದು ಪ್ಲಾನಿಂಗ್ ನ ಮಾಡ್ತಾ ಇರುವಂತ ಒಂದು ಎನರ್ಜಿ ಬರ್ತಿದೆ. ಜಸ್ಟಿಸ್ ಕಾರ್ಡ್ ಈ ಒಂದು ಪ್ರೀತಿಯಲ್ಲಿ ಒಂದು ಸಮಾನತೆ ಅಂದ್ರೆ ಒಂದು ಬ್ಯಾಲೆನ್ಸ್ ನ ತಗೊಂಡ್ ಬರ್ತಿರೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ಆದಷ್ಟು ಬೇಗ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಒಂದು ಸ್ಟ್ರಾಂಗ್ ಆಗಿ ಎನರ್ಜಿ ಬರ್ತಿರುವಂಥದ್ದು, ಆದಷ್ಟು ಬೇಗ ನೀವು ಒಂದು ಲೈಫ್ನ ಕಟ್ಕೊಳ್ತೀರಾ. ದಟ್ ಮೀನ್ಸ್ ಮದುವೆ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಕಮಿಟ್ಮೆಂಟ್ ಆಗ್ಬೋದು, ಒಂದು ಲೈಫ್ನ ಕಟ್ಕೊಳ್ಳುವಂಥ ಒಂದು ಮಾತುಕತೆನ ನೀವು ನಿಮ್ಮ ಪರ್ಸನ್ ಮಾತಾಡ್ತೀರಾ ಆದಷ್ಟು ಬೇಗ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ನಿಮಗೆ ಕೆಲವೊಂದ್ಸಲ ನಿಮ್ಮ ಪರ್ಸನ್ ಮೇಲೆ ತುಂಬಾನೇ ಡೌಟ್ಗಳು ಬರೋದು, ಅನುಮಾನಗಳನ್ನ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನೀವಿಲ್ಲಿ ಇದರಿಂದ ಮೂವ್ ಆನ್ ಆಗ್ಬಿಡ್ತೀನಿ, ಅವ್ರು ಸರಿಯಾಗಿ ನನಗೆ ಟೈಮ್ ಕೊಡ್ತಾ ಇಲ್ಲ ಅಥವಾ ನಮ್ಮಿಬ್ರಿಗೂ ಹೊಂದಾಣಿಕೆ ಸರಿ ಆಗ್ತಾ ಇಲ್ಲ ಅಂತ ಹೇಳಿ ನೀವೆಲ್ಲ ಒಂದ್ ಕಡೆ ಮೂವ್ ಆನ್ ಆಗ್ಲಿಕ್ಕೆ ನೋಡ್ತಾ ಇದ್ದೀರಾ. ಆದ್ರೆ ಇಲ್ಲಿ ಈ ಒಂದು ಪ್ರೀತಿಯಲ್ಲಿ ಜಸ್ಟ್ ಒಂದು ಅಟ್ರಾಕ್ಷನ್, ನಿಮಗೆ ಅವರು ಅಟ್ರಾಕ್ಷನ್ ಅಥವಾ ಅವ್ರು ನಿಮಗೆ ಅಟ್ರಾಕ್ಷನ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಪ್ರೀತಿನೇ ಇಬ್ರ ಮಧ್ಯೆ ಒಂದು ಅಟ್ರಾಕ್ಷನ್ ಇಂದ ಶುರು ಆಗಿರಬಹುದು. ಅವ್ರನ್ನ ನೋಡಿ ಒಂದ್ಸಲ ನಿಮಗೆ ಅಟ್ರಾಕ್ಷನ್ ಆಗಿರುವಂಥದ್ದು ಅಥವಾ ನಿಮ್ಮನ್ನ ನೋಡಿ ನಿಮ್ಮ ಪರ್ಸನ್ಗೆ ಅಟ್ರಾಕ್ಷನ್ ಆಗಿರಬಹುದು. ಬಟ್ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಒಂದು ಪ್ರೀತಿ ಕೇವಲ ಅಟ್ರಾಕ್ಷನ್ ಮಾತ್ರ ಅಲ್ಲ, ನಿಜವಾಗಿರುವಂತ ಒಂದು ಭಾವನೆ ಇದೆ, ನಿಜವಾಗಿರುವಂತ ಪ್ರೀತಿ ಇದೆ ಇಲ್ಲಿ. ಅಂಡ್ ಓಕೆ, ಕೆಲವೊಂದು ಇಲ್ಲಿ ಎನರ್ಜಿ ನೋಡಿದಾಗ ಡೀಪ್ ಕನೆಕ್ಷನ್ ಇರುವಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ. ಇಲ್ಲಿ ನಿಮಗೆ ನಿಮ್ಮ ಪರ್ಸನ್ ಮೇಲೆ ತುಂಬಾನೇ ಕಂಪ್ಲೇಂಟ್ಗಳು ಇರುವಂತ ಒಂದು ಎನರ್ಜಿ ಇದೆ. ಅಂದ್ರೆ ಅವರು ಯಾವುದೇ ರೀತಿಯ ಫೀಲಿಂಗ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಲ್ಲ, ಏನು ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಪರ್ಸನ್ ಮೇಲೆ ಕೆಲವೊಂದು ಕಂಪ್ಲೇಂಟ್ಗಳು ಇರುವಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ. ಅವ್ರ ಮನಸ್ಸಿಂದ ನಿಮಗೆ ಅವ್ರ ಫೀಲಿಂಗ್ಸ್ನ ತೋರಿಸ್ದೇ ಇರಬಹುದು, ಬಟ್ ಅವ್ರ ಹೃದಯದಲ್ಲಿ ಅವರ ಒಂದು ಹಾರ್ಟ್ ಅಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಅಂಡ್ ಒಳ್ಳೆಯಾದಂತ ಖುಷಿಯಾಗಿರುವಂತ ಚೆನ್ನಾಗಿರುವಂತ ಒಂದು ಬ್ಯೂಟಿಫುಲ್ ಆಗಿರುವಂತ ಸಂಬಂಧವನ್ನ ಅವರು ಹೊಂದಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ. ಅಂಡ್ ಇಲ್ಲಿ ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋಂಥ ಒಂದು ಭಯದಲ್ಲಿ ಇರುವಂತ ಒಂದು ಎನರ್ಜಿ ಕೂಡ ಬರ್ತಿದೆ. ಯಾಕಂದ್ರೆ ಇಲ್ಲಿ ನಿಮ್ಮ ನಿರ್ಧಾರಗಳು ಆ ರೀತಿಯಾಗಿದೆ. ಯಾಕಂದ್ರೆ ಅವರಿಗೆ ನೀವು ಯಾವಾಗ್ಲೂ ಹೇಳೋದು, ನಾನು ಈ ವಿಷಯನ ನಾನು ಇಲ್ಲೇ ಬಿಟ್ಬಿಡ್ತೀನಿ, ಸ್ಟಾಪ್ ಮಾಡ್ಬಿಡ್ತೀನಿ, ಮೆಸೇಜ್ ಮಾಡೋದಿಲ್ಲ. ಇಲ್ಲಿ ನಿಮ್ಮ ಎನರ್ಜಿಗೂ ಕನೆಕ್ಟ್ ಆಗತ್ತೆ, ನಿಮ್ಮ ಪರ್ಸನ್ ಎನರ್ಜಿಗೂ ಕೂಡ ಈ ಮಾತುಗಳು ಕನೆಕ್ಟ್ ಆಗತ್ತೆ. ಓಕೆ. ಇಲ್ಲಿ ಮೂವ್ ಆನ್ ಆಗೋ ಮಾತುಗಳು ಪದೇ ಪದೇ ಬಂದು ಇಲ್ಲಿ ನಿಮ್ಮಿಬ್ರ ಮಧ್ಯೆ ಏನಾಗಿದೆ ಅಂತ ಹೇಳಿದ್ರೆ ಭಯ ಅನ್ನೋಂಥದ್ದು ಸೃಷ್ಟಿಯಾಗಿರುವಂತ ಒಂದು ಎನರ್ಜಿ ಇದೆ. ಇಲ್ಲಿ ಕಳ್ಕೊಂಡ್ಬಿಡುವಂತ ಭಯ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಓಕೆ, ಒನ್ ಮೆಸೇಜ್ ತೆಗಿಬೇಕಂತ ಅನಿಸ್ತಾ ಇದೆ, ನೋಡೋಣ, ಚೆಕ್ ಮಾಡೋಣ. ಓಕೆ, ದ ಹೈ ಪ್ರೀಸ್ಟಸ್. ಎಸ್,
ಇಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಬ್ರು ಒಟ್ಟಿಗೆ ಇರಬೇಕು ಅನ್ನೋವಂಥ ಒಂದು ಮನಸ್ಸಿಂದ ಬರ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ನೀವು ನಿಮ್ಮ ಪರ್ಸನ್ ಒಟ್ಟಿಗೆ ಇರಬೇಕು ಅನ್ನೋವಂಥದ್ದು ಆ ದೈವಿಕ ಒಂದು ಇಚ್ಛೆ ಆಗಿದೆ. ಓಕೆನಾ? ದೈವಿ ಎನರ್ಜಿ, ಡಿವೈನ್ ಎನರ್ಜಿಯ ಒಂದು ಇಚ್ಛೆ ಆಗಿದೆ ನೀವಿಬ್ರು ಒಟ್ಟಿಗೆ ಇರಬೇಕು ಅನ್ನೋವಂಥದ್ದು. ಸೊ ಹಾಗಾಗಿ ಡಿವೈನ್ ಎನರ್ಜಿ ನಿಮ್ಮಿಬ್ರು ಪ್ರೀತಿನ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋಂಥ ಎನರ್ಜಿ ಸ್ಟಾರ್ಟಿಂಗ್ ಅಲ್ಲೇ ಬಂದಿದೆ ಈ ಒಂದು ಟ್ಯಾರೋ ರೀಡಿಂಗ್ ಅಲ್ಲಿ. ಸೊ ಹಾಗಾಗಿ ದೃಢವಾಗಿರಿ. ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ನಿರ್ಧಾರಗಳನ್ನ ತಗೊಂಡ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ವೇಟ್ ಮಾಡಿ. ಈ ಒಂದು ಪ್ರೀತಿಯಲ್ಲಿ ಒಂದು ಹೊಸ ಪ್ರಾರಂಭ, ಭವಿಷ್ಯದಲ್ಲಿ ಒಂದು ಫ್ಯೂಚರ್ ಅಲ್ಲಿ ಒಂದು ಸ್ಥಿರತೆ ಬರುತ್ತೆ ಅಥವಾ ಒಂದು ಬೆಳವಣಿಗೆ ಕೂಡ ಆಗಬಹುದು ಈ ಒಂದು ಪ್ರೀತಿಯಲ್ಲಿ. ಸೊ ವೇಟ್ ಮಾಡಿ. ನಿಮ್ ಜೊತೆಗೆ ಒಂದು ಹೊಸ ಜೀವನನ ಪ್ರಾರಂಭ ಮಾಡೋದಕ್ಕೆ ನಿಮ್ ಪರ್ಸನ್ ತುದಿಗಾಲಲ್ಲಿ ನಿಂತಿರೋಂಥ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆನಾ? ಸೊ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿ ಈ ಒಂದು ಪ್ರೀತಿಯಲ್ಲಿ ನೀವು ಏನೋ ಒಂದು ಎಡವಟ್ಟನ್ನ ಮಾಡ್ಕೊಂಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ನೆಗೆಟಿವ್ ಅಥವಾ ನಿಮ್ಮ ಒಂದು ಓವರ್ ಥಿಂಕಿಂಗ್ ಇಂದ, ಅತಿಯಾಗಿ ಯೋಚನೆ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತ ಎಡವಟ್ಟುಗಳನ್ನ ಮಾಡ್ಕೊಳ್ಬೇಡಿ ಪ್ರೀತಿಯಲ್ಲಿ. ಓಕೆನಾ? ಅವರು ನಿಮ್ಮೊಂದಿಗೆ ಅಂದ್ರೆ ನಿಮ್ ಜೊತೆಗೆ ಇರೋದಿಕ್ಕೆ ಬಯಸ್ತಾ ಇದ್ದಾರೆ. ಅವ್ರು ಯಾವಾಗ್ಲೂ ನಿಮ್ ಜೊತೆಗೆ ಲೈಫ್ ಲಾಂಗ್ ಇರ್ಬೇಕು ಅನ್ನೋದು ಅವರ ಒಂದು ಆಸೆ ಆಗಿದೆ. ನಿಮ್ಮ ಪರ್ಸನ್ ಅವರ ಆಸೆ ಆಗಿದೆ. ಸೊ ಚಿಂತೆ ಮಾಡ್ಬೇಡಿ. ಆದಷ್ಟು ದೂರ ಹೋಗುವಂತ ಮಾತುಗಳನ್ನೆಲ್ಲ ಮಾತಾಡಕ್ ಹೋಗ್ಬೇಡಿ. ಆತರ ಯೋಚನೆ ಕೂಡ ಮಾಡ್ಬೇಡಿ. ವೇಟ್ ಮಾಡಿ. ಡಿವೈನ್ ಟೈಮಿಂಗ್, ಆ ಒಂದು ಡಿವೈನ್ ಎನರ್ಜಿಗೆ ನೀವು ಸರೆಂಡರ್ ಆಗಿ ನಿಮ್ಮ ಸಮಸ್ಯೆಗಳನ್ನೆಲ್ಲದನ್ನು ಕೂಡ ನೀವು ನಂಬಿರುವಂತ ದೇವರಿಗೆ ಸರೆಂಡರ್ ಮಾಡಿ. ಎಲ್ಲದೂ ಕೂಡ ಡಿವೈನ್ ಎನರ್ಜಿ ಏನಿದೆ, ಆ ಡಿವೈನ್ ಪವರ್ ಎಲ್ಲದೂ ಕೂಡ ನೋಡ್ಕೊಳ್ಳುತ್ತೆ, ಸರಿ ಮಾಡುತ್ತೆ. ಡೋಂಟ್ ವರಿ. ಓಕೆ ಓಕೆ ಎಸ್, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸನೇಟ್ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹ್ಯಾಪಿಯಾಗಿ ನಿದ್ದೆ ಮಾಡಿ, ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ಏನೇ ತೊಂದರೆಗಳಿದ್ರು, ಏನೇ ಪ್ರಾಬ್ಲಮ್ ಇದ್ರು ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಓಕೆನಾ? ತುಂಬ ಯೋಚನೆ ಮಾಡಬೇಡಿ. ತುಂಬ ಆಲೋಚನೆ ಮಾಡೋದ್ರಲ್ಲಿ ಏನೂ ಯೂಸ್ ಇಲ್ಲ. ಓಕೆನಾ? ಇಷ್ಟರಲ್ಲಿ ಪ್ರಾಬ್ಲಮ್ ನೀವು ಮಾಡ್ಕೊಂಡಿರ್ತೀರ. ಪ್ರಾಬ್ಲಮ್ ಸಾಲ್ವ್ ಆಗೋದು ಇಷ್ಟರಲ್ಲೇ ಇರುತ್ತೆ. ನೀವು ಯೋಚನೆ ಮಾಡಿ ಥಿಂಕ್ ಮಾಡಿ ಒಂದಿಷ್ಟುದ್ದ ಮಾಡ್ಕೊಂಡಿರ್ತೀರ. ಆ ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡಿ, ಎಲ್ಲ ಸರೆಂಡರ್ ಮಾಡಿ. ನೀವು ನಂಬಿರೋಂಥ ದೇವರಿಗೆ ಸರೆಂಡರ್ ಮಾಡಿ. ಎಲ್ಲದೂ ಕೂಡ ಸರಿಯಾಗತ್ತೆ. ಓಕೆನಾ? ಹಾಗೆಯೇ ಯಾರು ಕಾರ್ಡ್ ಕಟಿಂಗ್ ರಿಚುವಲ್ಸಿಗೆ ಆ್ಯಂಡ್ ಮನಿ ಬಾಲ್ ರಿಚುವಲ್ಸಿಗೆ ಜಾಯ್ನ್ ಆಗಬೇಕಂತ ಇದ್ದೀರಾ, ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿಬಿಟ್ಟು ಜಾಯ್ನ್ ಆಗ್ಬೋದು. ಕೇವಲ 5 ಡೇಸ್ವರೆಗೆ ಮಾತ್ರ ನಿಮಗೆ ಬುಕ್ಕಿಂಗ್ ಅವಕಾಶ ಇರುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ. ಈ ಒಂದು ಕಾರ್ತಿಕ ಹುಣ್ಣಿಮೆಯಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಎಲ್ಲದೂ ಕೂಡ ದೂರ ಆಗಲಿ. ಈ ಒಂದು ಹುಣ್ಣಿಮೆಯಿಂದ ನಿಮ್ಮ ಜೀವನಕ್ಕೆ ಲಕ್ಷ್ಮಿ ಒಲಿದು ಬರಲಿ ಅಂತ ಹೇಳಿ ನಾನು ಆಶಿಸ್ತಾ, ಆದಷ್ಟು ಬೇಗ ಜಾಯ್ನ್ ಆಗಿ ನಿಮ್ಮ ರಿಲೇಷನ್ ಕೂಡ ಹೀಲ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.